ಏನಿವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂತ ರೈತ ಮುಖಂಡರುಗಳೇ, ಏನಿವತ್ತು ಮೈಸೂರು, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಗದಗ, ರಾಯಚೂರು ಹಲವಾರು ಜಿಲ್ಲೆಗಳ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಒಂದು ರೈತರಿಗೆ, ಈ ಭಾಗದ ರೈತರಿಗೆ ಒಂದು ಬೆಂಬಲವನ್ನ ಕೊಡಬೇಕು, ಅವರಿಗೆ ಧೈರ್ಯವನ್ನ ತುಂಬಲಿಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಉತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ರೈತ ಬಂಧುಗಳೇ, ಇವತ್ತೇನು ಕಳೆದ 1.5 ವರ್ಷದಿಂದ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಧರಣಿಯನ್ನ ಮಾಡ್ತಾ ಇದ್ದೀವಿ, ಆಹಾರಾತ್ರಿ ಧರಣಿ ಮಾಡಿದ್ದೀವಿ. ಯಾಕೆ ಅಂದ್ರೆ ಇವತ್ತು ಗ್ರೇಟರ್ ಬೆಂಗಳೂರು ಅನ್ನೋ ಭೂತ ಈ ಭಾಗದ 26 ಹಳ್ಳಿಗೆ ಒಕ್ಕರಿಸಿಕೊಂಡಿದೆ. ಅದನ್ನ ಬಿಡಿಸ್ಲಿಕ್ಕೆ ನಾವು ಕಳೆದ 15 ತಿಂಗಳಿಂದ 16 ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಮುಖಾಂತರ ರಾಮನಗರಕ್ಕೆ ಪಾದಯಾತ್ರೆ ಮಾಡಿ ಸಾವಿರಾರು, 2,500, 3,000 ರೈತರು ಒಂದು ಮನವಿಯನ್ನ ಕೊಟ್ಟು ಜಿಲ್ಲಾಧಿಕಾರಿಗೆ, ಜಿಪಿಡಿಗೆ ಮನವಿ ಕೊಟ್ಟು ಅಬ್ಜೆಕ್ಷನ್ ಹಾಕಿದ್ವಿ. ಮುಖ್ಯಮಂತ್ರಿಗಳು ಮನವಿ ಕೊಟ್ಟು, ಈಗಿನ ಮುಖ್ಯಮಂತ್ರಿ ಅವಾಗ ಉಪಮುಖ್ಯಮಂತ್ರಿ ಆಗಿದ್ರು, ಅವರು ಕೂಡ ಮನವಿಯನ್ನ ಕೊಟ್ಟು, ಆ ಮನವಿ ಕೊಡಕ್ ಹೋದಾಗ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ರು, ನೀವು ರೈತರೇ ಅಲ್ಲ, ಬರೀ ಬೀದಿನ ಕುತ್ಕೊಂಡು ಬಡ್ಕೋಬೇಕು ಹೊರತು ನಿಮ್ ಕೈಲಿ ಏನು ಮಾಡಕ್ ಸಾಧ್ಯ ಇಲ್ಲ. ನೀವು ಒಂದು ಪಕ್ಷಕ್ಕೆ ಸೀಮಿತವಾದಂತ ಒಂದು ಜನರು, ನೀವು ರೈತರೇ ಅಲ್ಲ ಅಂತ ಅಂದ್ರು. ಅವತ್ತಿಂದ ಅವರು ಆಡಿದ ಮಾತು ಇಡೀ ರಾಜ್ಯಾದ್ಯಂತ ನೋಡಿದ್ರು ನೀವು ರೈತ ಮುಖಂಡರುಗಳು. ಹಾಗಾಗಿ ಆಮೇಲೆ ಮಾನ್ಯ ಶಾಸಕರು ಕೊಟ್ಟು, ರಾಜ್ಯಪಾಲರು ಕೊಟ್ಟು, ಜಿಲ್ಲಾ ಉಸ್ತುವಾರಿಗೂ ಕೊಟ್ಟು, ಯಾರು ಕೂಡ ರೈತರ ಸಮಸ್ಯೆಯನ್ನ ಇಲ್ಲಿವರೆಗೂ ಆಲಿಸಿಲ್ಲ. ರೈತ ಮುಖಂಡರುಗಳೇ, ಇವತ್ತು ಬೆಂಗಳೂರಿಗೆ 25ರಿಂದ 30 ಕಿಲೋಮೀಟರ್ ದೂರದಲ್ಲಿ ಇವತ್ತು ಮಲೆನಾಡನ್ನ ಸೃಷ್ಟಿ ಮಾಡಿದೀವಿ ನಮ್ಮ ರೈತ ಬಾಂಧವರು. ನೀವು ಈ ಮಲೆನಾಡನ್ನ ನೋಡ್ತಾ ಇದ್ದೀರಿ. ಇವತ್ತು ಮೀಡಿಯಾ ಆಗ್ಬೋದು, ಯೂಟ್ಯೂಬರ್ಸ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಇವರೆಲ್ಲ ಸಹಕಾರದಿಂದ ಇವತ್ತು ಈ ಮಲೆನಾಡನ್ನ ಈ ರಾಜ್ಯದ ಮೂಲೆ ಮೂಲೆಗೂ ತಲುಪಿಸಿದ್ದಾರೆ. ಅವರು ಕೂಡ, ಮಾಧ್ಯಮದವರು ಕೂಡ ನಾನು ಉತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಇವತ್ತಿಷ್ಟೆಲ್ಲ ನೀವು ಮೂಲೆ ಮೂಲೆಯಿಂದ ಬರಬೇಕಾದ್ರೆ ಆ ಮೀಡಿಯಾದರ ಕಾರಣ. ಇವತ್ತು ವಾಲಂಟಿಯರ್ ಆಗಿ ಯಾರು ನಾವು ದುಡ್ಡು ಕೊಟ್ಟು ನಿಮ್ಗೆ ವೆಹಿಕಲ್ ಅರೇಂಜ್ ಮಾಡಿ ನಾವು ಯಾರು ಕರ್ಕೊಂಬಂದಿಲ್ಲ. ಹೇಳ್ತಾರೆ ಕೆಲವರು, ಏನು ಹೇಳ್ತಾರೆ, ರೈತರುಗಳವರೆಲ್ಲ ಕಾಸು ಕೊಟ್ಟು ಕರ್ಕೊಂಬರ್ತಾರೆ, ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ ಅಂತ. ಇದು ಇಲ್ಲೇನು ಈ ಹೆಗಲ ಮೇಲೆ ಟವಲ್ ಇದೆಯಲ್ಲ, ಈ ಟವಲ್ ಇರೋ ಮಾನವೀಯತೆಯರು ಯಾರು ದುಡ್ಡು ಕೊಟ್ಟು ಕಾಸು ಕೊಟ್ಟು ಯಾರು ಬರಲ್ಲ. ಅವರವರ ಸ್ವಂತಿಕೆಯಿಂದ ರೈತರಾಗಿ ರೈತರ ಸಮಸ್ಯೆಯನ್ನು ಆಲಿಸ್ಬೇಕು ಅಂತ ಈ ಭಾಗಕ್ಕೆ ಬಂದಿರೋ ಅಂತವ್ರು ಎಲ್ಲ ರೈತರುಗಳು. ಹಾಗಾಗಿ ಇಲ್ಲಿ ಏನೇನು ಉತ್ಪತ್ತಿ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿ ನೀರಾವರಿ ಪ್ರದೇಶ ಇದೆ ಅಂದ್ರೆ 99% ನೀರಾವರಿಯಿಂದ ಕೂಡಿದೆ. ಈ 26 ಹಳ್ಳಿ ಗ್ರಾಮಕ್ಕೆ ಸೇರಿದ 9,600 ಎಕರೆ ಭೂಪ್ರದೇಶ ಏನಿದೆ, ಇದರಲ್ಲಿ ತೆಂಗು, ಅಡಿಕೆ, ಮಾವು, ಸಪೋಟ, ರೇಷ್ಮೆ ಮತ್ತೆ ಜೋಳ, ತರಕಾರಿ, ಸೊಪ್ಪು ಎಲ್ಲ ಇಲ್ಲಿಂದ ಈ ಭಾಗದ ಇಂದಲೇ ಬೆಂಗಳೂರಿಗೆ ಸರಬರಾಜು ಆಗುವಂಥದ್ದು. ಈ ಭಾಗದಲ್ಲಿ ಹೈನುಗಾರಿಕೆಯಿಂದ ಸುಮಾರು ಬೆಂಗಳೂರಿಗೆ KMFಗೆ 6.5ರಿಂದ 7 ಲಕ್ಷ ಲೀಟರ್ ಹಾಲನ್ನ ಉತ್ಪಾದನೆ ಮಾಡಿ ಕಳಿಸ್ತಾ ಇದ್ದೇವೆ ಈ ರೈತರು. ಒಂದು ವರ್ಷಕ್ಕೆ ರೇಷ್ಮೆಯಿಂದ 32 ಕೋಟಿಯಿಂದ 35 ಕೋಟಿ ಆದಾಯವನ್ನ ನಮ್ಮ ರೈತರು ಸಂಪಾದನೆ ಮಾಡ್ತಾ ಇದ್ದಾರೆ. ಮತ್ತೆ ತೆಂಗು ಸರಿಸುಮಾರು 2.5-3 ಲಕ್ಷ ತೆಂಗಿನ ಮರ ಇದೆ, 1-2 ಲಕ್ಷ ಅಡಿಕೆ ಮರ ಇದೆ, ಮಾವಿದೆ, ಸಪೋಟ ಇದೆ, ವಿವಿಧ ಬೆಳೆಯ ಮರಗಿಡಗಳು, ಹಣ್ಣಿನ ಮರಗಿಡಗಳು ಸೇರಿ ಸುಮಾರು 8ರಿಂದ 10 ಲಕ್ಷ ಮರಗಿಡಗಳು ಈ ಪ್ರದೇಶ, ಭೂ ಪ್ರದೇಶ ಹೊಂದಿದೆ. ಇದನ್ನೆಲ್ಲ ನಾಶ ಮಾಡಿ ಪ್ರಾಣಿ, ಪಕ್ಷಿ, ಇತರೆ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ, ಮನುಷ್ಯ ಸಂಕುಲವನ್ನ ನಾಶ ಮಾಡಿ ಇವತ್ತೆಲ್ಲ ಕಾಂಕ್ರೀಟ್ ಮಯ ಮಾಡಕ್ಕೆ ಈ ಸರ್ಕಾರ ಹೊರಟಿದೆ.
ಏನಂದ್ರೆ ಇಷ್ಟೊಂದು ಮಾರಣ ಹೋಮ ಮಾಡ್ಲಿಕ್ಕೆ ಅವರಿಗೆ ಮನ್ಸು ಹೆಂಗ್ ಬರ್ತದೆ? ಇವತ್ತೆಲ್ಲ ಕುತ್ಕೊಂಡು ಹೇಳ್ತಾರೆ ಈಗಿನ ಮುಖ್ಯಮಂತ್ರಿಗಳು ಅಲ್ಲಿ ರೈತರೇ ಇಲ್ಲ, ಏನಕ್ಕೆ ಬೆಲೆ ಹೇಳಲಿಕ್ಕೆ ಎಷ್ಟು 10 ಜನ ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ 80% ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ. 80% ಒಪ್ಕೊಂಡಿದ್ರೆ ನೀವು 1.5 ವರ್ಷದಿಂದ ನೀವು ಯಾಕೆ ಭೂ ಸ್ವಾಧೀನ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ನಮ್ಮ ಎಲ್ಲಾ ರೈತ ಬಂದವರು ಯೋಚನೆ ಮಾಡ್ಬೇಕು. ಮತ್ತೆ ರೈತರೇ ಇಲ್ಲ ಅಂದ್ಮೇಲೆ 6.5-7 ಲಕ್ಷ ಲೀಟರ್ 7 ಲಕ್ಷ ಲೀಟರ್ ಹಾಕಿ KMF ಕಳ್ಸಕ್ಕಾಗತ್ತಾ? ಅದರಿಂದ ಕಂಪ್ಯೂಟರ್ ಕಳ್ಸಕ್ಕಾಗತ್ತಾ? ರೇಷ್ಮೆ ಬೆಳೆಯನ್ನ 35 ಕೋಟಿ ಕಂಪ್ಯೂಟರ್ ಬೆಳೆಯಕ್ಕಾಗತ್ತಾ? ಹಾಗಾಗಿ ಇವತ್ತೇನು ರೈತರ ಮೇಲೆ ಮರಣ ಶಾಸವನ್ನ ಬರೆದಿದ್ದಾರೆ, ಈ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಬೇಕು. ಹಾಗಾಗಿ ನಮ್ಮ ನಾಗೇಂದ್ರ ಸರ್ ಕೂಡ ಸುಮಾರು ಒಂದು 5-6 ಸಾರಿ ಬಂದಿದ್ದಾರೆ, ಈ ಪ್ರದೇಶವನ್ನ ನೋಡಿದ್ದಾರೆ, ಹಲವಾರು ಮುಖಂಡರುಗಳಿದ್ದಾರೆ. ಹಾಗಾಗಿ ಸಂಪೂರ್ಣವಾದ ವಿವರಣೆಯನ್ನ ಕೊಡ್ತಾರೆ ಅಂತ ಹೇಳಿ ನಮ್ಮ ಮೂಲಕ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದನೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.